ಪರೀಕ್ಷೆಯಲ್ಲಿ ನಡೆದಿದ್ಯಾ ಮತ್ತಷ್ಟು ಅಕ್ರಮ ಎಂಬಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಕೇವಲ ಒಂದು ಪರೀಕ್ಷಾ ಕೇಂದ್ರದವರು ಪಾಸ್ ಮಾತ್ರವಲ್ಲ, ಇನ್ನು 3 ಪರೀಕ್ಷಾ ಕೇಂದ್ರಗಳಲ್ಲೂ ಸಹ ಅಕ್ರಮ ಆರೋಪ ಕೇಳಿ ಬರ್ತಾ ಇದೆ. 11 ಮಾತ್ರವಲ್ಲ, 40ಕ್ಕೂ ಹೆಚ್ಚು ಸೀರಿಯಲ್ ನಂಬರ್ನವರು ಪಾಸ್ ಆಗಿದ್ದಾರೆ. ಹಾಗಾದ್ರೆ 3 ಪರೀಕ್ಷಾ ಕೇಂದ್ರಗಳಲ್ಲಿ ಸಾಲಾಗಿ ಅಕ್ಕಪಕ್ಕ ಕೂತ್ಕೊಂಡು ಬರೆದವರು ಕೂಡ ಪಾಸ್ ಆಗಿದ್ದಾರೆ. ಕಷ್ಟಪಟ್ಟು ಓದಿ, ನಿದ್ದೆ ಇಲ್ಲದೆ, ಊಟ ಇಲ್ಲದೆ, ಹಸುವನ್ನ ತಡ್ಕೊಂಡು, ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಓದವರಿಗೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ ಬಿದ್ದಂಗೆ ಆಗೋಗ್ಬಿಟ್ಟಿದೆ. ಈಗ ಮತ್ತಷ್ಟು ಅಕ್ರಮಗಳು ಬಗೆದಷ್ಟು ಬಯಲಾಗ್ತಾ ಇದೆ. ಅಕ್ಕಪಕ್ಕ ಬರೆದು ಕೂತ್ಕೊಂಡರೆಲ್ಲರೂ ಕೂಡ ಪಾಸ್ ಆಗಿದ್ದಾರೆ. ಹಾಗಾದ್ರೆ ಸೀರಿಯಲ್ ನಂಬರ್ ಇರುವಂಥ 40ಕ್ಕೂ ಹೆಚ್ಚು ಅಭ್ಯರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಈ ಮೊದಲು ಸಹ ಸೀರಿಯಲ್ ನಂಬರ್ ನೋಡೋದಾದ್ರೆ 25000480 ನಿಂದ 25000488 ವರೆಗೆ ಅಭ್ಯರ್ಥಿಗಳು ತೇರ್ಗಡೆ ಹೊಂದಿದ್ದಾರಂತೆ. ಇದೀಗ 25000481 ಇಂದ 18, 19, 23, 26, 28 ಹಾಗೆಯೇ 36, 38, 43, 915, 916, 919 ನೋಡಿ ಏನಾಗ್ತಾ ಇದೆ ಅಂತ ಹೇಳಿ. ಒಂದೇ ರೂಮಲ್ಲಿ ಕುತ್ಕೊಂಡಿರ್ತಾರೆ, ಅವರೆಲ್ಲರೂ ಕೂಡ ಪಾಸ್ ಆಗ್ತಾರೆ. ಒಂದೇ ಸಾಲಲ್ಲಿ ಕುತ್ಕೊಂಡಿರ್ತಾರೆ, ಅವರೆಲ್ಲರೂ ಕೂಡ ಪಾಸ್ ಆಗಿರ್ತಾರೆ. ಏನಾಗ್ತಾ ಇದೆ ಹಾಗಾದ್ರೆ? ಬಗದಷ್ಟು ಬಯಲಾಗ್ತಾ ಇದೆ. ಏನಾದ್ರು ದುಡ್ಡು ಕೊಟ್ಟು ಅಕ್ರಮ ನಡೆದಿದೆಯಾ KS ಪರೀಕ್ಷೆಯಲ್ಲಿ? ಇನ್ನಷ್ಟು ಸಹ ಅಕ್ರಮ ನಡೆದಿದ್ಯಾ ಎಂಬ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇರುವಂಥದ್ದು ನೋಡಿ. ಮತ್ತೆ ಈಗ 25000 ಮತ್ತೆ 2757 ರಿಂದ 72ರವರೆಗೆ 8 ಅಭ್ಯರ್ಥಿಗಳು ಮೇನ್ಸ್ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡಿದ್ದಾರೆ ಅಂತ. ಹೇಗದು ಸೀರಿಯಲ್ ನಂಬರ್ ಸಾಲಾಗಿ ಪಾಸ್ ಆಗುತ್ತೆ? ಹಾಗಾದ್ರೆ ಕಷ್ಟಪಟ್ಟು ಓದಿದವರಿಗೆ ಬೆಲೆನೇ ಇಲ್ವಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಂದೇ ಕುಟುಂಬದ ಹಲವು ಸದಸ್ಯರು KS ಮೇನ್ಸ್ ತೇರ್ಗಡೆಯನ್ನು ಹೊಂದಿದ್ದಾರೆ. ಇದು ನಿಜವಾಗ್ಲೂ ಆಶ್ಚರ್ಯ ಪಡಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ, ಒಂದೇ ಕುಟುಂಬದ ಅದು ಹೇಗೆ ಸಾಧ್ಯ ಆಗುತ್ತೆ? ಹಲವು ಸದಸ್ಯರು KS ಮೇನ್ಸ್ ಅನ್ನ ತೇರ್ಗಡೆ ಹೊಂದಿದ್ದಾರೆ. ಇನ್ನು ಒಂದೇ ಸರ್ನೇಮ್ ಇರುವಂತಹ 4 ಕೂಡ ಪಾಸ್ ಆಗಿರುವಂಥದ್ದು. ಈ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ನೊಂದ ಅಭ್ಯರ್ಥಿಗಳಿಂದ KPSC ವಿರುದ್ಧ ಗಂಭೀರವಾದಂಥ ಆರೋಪ ಸಹ ಕೇಳಿ ಬರ್ತಾ ಇದೆ.